ಪ್ರಮುಖ ಪ್ರಶ್ನೆಗಳ ಮಹಾಪ್ರಸ್ತಾಪ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರಿ ನೌಕರರ ಅರಮನೆ ಮೈದಾನದಲ್ಲಿ ಅಭಿನಂದನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಡಿಕೆಶಿ ಮುಂದೆ ಅನೇಕ ಬೇಡಿಕೆ ಇಟ್ಟಿದ್ದಾರೆ. ಸಂಘದ ಅಧ್ಯಕ್ಷ ಡಿಕೆಶಿ ಭಾಷಣ ಶುರುವಾಗ್ತಿದ್ದಂತೆ ಸರ್ಕಾರಿ ನೌಕರರಲ್ಲಿ ಘೋಷಣೆ ಮಾಡಿದ್ದಾರೆ. OPS ಜಾರಿಗೆ ತನ್ನಿ ಅಂತ ಘೋಷಣೆ ಕೂಗಿದ್ದಾರೆ ಸರ್ಕಾರಿ ನೌಕರರು. ಡಿಕೆಶಿ ಭಾಷಣ ಶುರುವಾಗುತ್ತಿದ್ದಂತೆ ಮತ್ತಷ್ಟು ಜಯ ಘೋಷಣೆ. ಅಗ್ರಿಮೆಂಟ್ ಮಾಡಿಕೊಳ್ಳೋಣ, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ತರ್ತೀರಾ ಅಂತ ಡಿಕೆಶಿ ಭಾಷಣದಲ್ಲಿ ಪ್ರಮುಖ ಪ್ರಶ್ನೆಗಳ ಮಹಾಪ್ರಸ್ತಾಪ ಮಾಡಿದ್ದಾರೆ. ನೀವು ನಾವು ಎಲ್ಲ ಸೇರಿ ಮತ್ತೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರೋಣ. ಸಮಾರಂಭದಲ್ಲಿ DCM ಪರಮೇಶ್ವರ್ ಸೇರಿ ಪ್ರಮುಖರು ಕೂಡ ಭಾಗಿಯಾಗಿದ್ರು. ಆದಿಚುಂಚನಗಿರಿ ಮಠಾಧೀಶ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿದ್ರು. ಮತ್ತು ಅವರ ತಂಡ ಭಕ್ತಿ ಗುರು ವಾಟಾಕ್ಷರಿಯವರು ಭಕ್ತಿಯ ಸಮರ್ಪಣೆ बोलो भारत माता की। ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಮಿಸಿರುವ ಈ ಒಂದು ಮಹಾವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರ ನೇತೃತ್ವದ ತಂಡ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಸಿದ್ಧಗಂಗಾ ಸ್ನೇಹಿತರೆ ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಮಿಸಿರುವ ಈ ಒಂದು ಮಹಾವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರ ನೇತೃತ್ವದ ತಂಡ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಸಿದ್ಧಗಂಗಾ ಸ್ನೇಹಿತರೆ ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಮಿಸಿರುವ ಈ ಒಂದು ಮಹಾವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಶ್ರೀ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿಯವರು ಹೀಗೆ ಎಲ್ಲ ಗಣ್ಯಮಾನ್ಯರು ಜೊತೆಯಾಗಿ ಒಪ್ಪಂದದಿಂದ ಒಗ್ಗಟ್ಟಿನಿಂದ ನಮ್ಮ ವಿಮಾನದ ಅಭಿನಂದನೆ ಕಾರ್ಯಕ್ರಮ ಅವರಿಗೆ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಬಂಧುಗಳೇ, 625ಕ್ಕೆ 625 ಅಂಕ ಗಳಿಸಿರುವಂತ SSLC ವಿದ್ಯಾರ್ಥಿಗಳು ಸೌಜನ್ಯ ಕಂದನಕ್ಕೆ ರಾಯಚೂರು ಜಿಲ್ಲೆಯಿಂದ, ಹಾಗೆ PUCಯಲ್ಲಿ 600ಕ್ಕೆ 600 ಅಂಕಗಳನ್ನು ಗಳಿಸಿದ್ದಾರೆ ಅಭಿರಾಮ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿಯವರು ಹೀಗೆ ಎಲ್ಲ ಗಣ್ಯಮಾನ್ಯರು ಜೊತೆಯಾಗಿ ಒಪ್ಪಂದದಿಂದ ಒಗ್ಗಟ್ಟಿನಿಂದ ನಮ್ಮ ವಿಮಾನದ ಅಭಿನಂದನೆ ಕಾರ್ಯಕ್ರಮ ಅವರಿಗೆ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಹೇಗಿರಬೇಕು, ಏನು ಕೆಲಸ ಮಾಡಬೇಕು ಬಹಳ ಸ್ಪಷ್ಟವಾಗಿ ನಮೂದನೆಯನ್ನ ಮಾಡಿದ್ದಾರೆ. ಜನಸೇವೆಯನ್ನ ಮಾಡಬೇಕು, ಜನರ ಹತ್ತಿರ ಹೋಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಬಹುಶಃ ಈ ದೇಶದಲ್ಲಿ ಯಾವುದಾದ್ರೂ ಒಂದು ನೌಕರರ ಸಂಘ ಬಹಳ ಸ್ಪಷ್ಟವಾಗಿ ಎಫೆಕ್ಟಿವ್ ಆಗಿ ಮಾಡಿದ್ರೆ ಅದು ಕರ್ನಾಟಕದ ನೌಕರರ ಸಂಘ. ಬಹಳ ಹೆಮ್ಮೆಯಿಂದ ನಾನು ಆ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ತಾವು ಮಾನವತ್ವವನ್ನು ಮೆರೆದಿದ್ದೀರಿ. ಕರ್ನಾಟಕದಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ, ಪ್ರವಾಹ ಬಂದಂತ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀರಿ, ತಮ್ಮ ಸಂಬಳ ಕೊಟ್ಟಿದ್ದೀರಿ, ತಮ್ಮ ಭತ್ಯೆ ಕೊಟ್ಟಿದ್ದೀರಿ,
ಸಾವಿರಾರು ಕೋಟಿ ರೂಪಾಯಿಯನ್ನ ತಾವು ಕೊಟ್ಟಿದ್ದೀರಿ, ಸರ್ಕಾರದ ನೆರವಿಗೆ ಬಂದಿದ್ದೀರಿ, ಜನರ ನೆರವಿಗೆ ಬಂದಿದ್ದೀರಿ. ಇದು ಸಾಮಾನ್ಯ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ಅಂತ ಒಂದು ಸೇವೆಯನ್ನ ತಾವು ಮಾಡಿದ್ದೀರಿ ಅನ್ನೋದನ್ನು ಕೂಡ ನಾನು ಇವತ್ತು ಜ್ಞಾಪಿಸ್ಕೊಳ್ತೇನೆ. ಸ್ನೇಹಿತರೆ, ತಾವು 5,25,000 ಜನರು ಇದ್ದೀರಿ. ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ತಯಾರು ಮಾಡಬೇಕು ಅನ್ನುವ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿದರು. ಆ ಸಂದರ್ಭದಲ್ಲಿ ತಮಗೆ ಅನುಗುಣವಾದಂಥ 2-3 ವಿಚಾರಗಳನ್ನು ಮಾತ್ರ ನಾನು ಹೇಳೋದಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ दासी वेदं च परं च ताम त्वया दत्तं विश्वम् अनन्तरूपम् ಯಾವ ಪುಸ್ತಕದಲ್ಲಿ ಬೇಕಾದ್ರೂ ತೆಗೆದು ನೋಡಿ, ಆ ಭಗವದ್ಗೀತೆಯ ಶ್ಲೋಕವನ್ನ ನೀವು ಕೊಟ್ಟಂತ ವಿಶ್ವರೂಪದ ಅರ್ಥವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಅದಕ್ಕೆ ನೀವೆಲ್ಲ ವಿಶ್ವರೂಪದ ದರ್ಶನಕ್ಕೆ ನೀವೆಲ್ಲ ಪಾತ್ರರಾಗಿದ್ದೀರಿ. ಸೊ ನಾನು ತಮ್ಗೆ ಹೇಳೋದು, ಎಲ್ಲ ದೇವತೆಗಳು ನನಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಅರ್ಚಕರು ನೀವು ಎಲ್ಲ ದೇವತೆಗಳನ್ನ ಪ್ರದರ್ಶನ ಮಾಡೋಂಥ ಶಕ್ತಿ ಜನರು ನಮ್ಮಿಂದ ನೊಂದು ಬೆಂದು ಬರೋಂಥ ಜನರಿಗೆ ಸರಿಯಾದ ರೀತಿ ಸೇವೆ ಮಾಡಬೇಕಾದ್ದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಿಮಗೆ ನಾನು ಒತ್ತು ಹೇಳ್ತೇನೆ. ತಮ್ಮ ಸೇವೆಯನ್ನು ಮಾಡಬೇಕು. ಏಕೆಂದ್ರೆ ಯಾರೇ ಬಂದರೂ ಕೂಡ ತನ್ನ ತೊಂದರೆಗೋಸ್ಕರನೇ ನಿಮ್ಮ ಮುಂದೆ ಬಂದಿರ್ತಾನೆ. ಬಂದಂಥ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ, ನಾನಾಗಿರ್ಬೋದು ನೀವಾಗಿರ್ಬೋದು, ಕೆಲಸವನ್ನ ಮಾಡಬೇಕಾಗ್ತದೆ. ಇವತ್ತು ನಾನು ಸರ್ಕಾರದ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನಮ್ಮ ಮೊದಲನೆಯ ಕರ್ತವ್ಯ, ನಾನೊಂದು ಹೊಸ ಇಲಾಖೆಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ದೇಶದ ಉದ್ದಗಲಕ್ಕೂ ಕೂಡ ಈ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ನೀವು ಕೂಡ ನನ್ನ ಮುಂದೆ 2 ಬೇಡಿಕೆಗಳನ್ನ ಇಟ್ರಿ. ಯಾವ ರೀತಿ ಈ ಬೇಡಿಕೆಗಳನ್ನ ಸಮಸ್ಯೆ ಬಗೆಹರಿಸಬೇಕು, ಯಾವ ರೀತಿ ಅದಕ್ಕೆ ರೂಪ ಕೊಡಬೇಕು, ಕಾನೂನಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ, ಆರ್ಥಿಕವಾದಂಥ ಪರಿಸ್ಥಿತಿ ಏನು. ಸೊ ಇಂಥ ಎಲ್ಲ ನೋವುಗಳನ್ನ ಬಗೆಹರಿಸಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಇಲಾಖೆ, ಪ್ರಜಾಸೇವೆ ಇಲಾಖೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ನಾನೀಗಾಗಲೇ ಮಾಡಿದ್ದೇನೆ. ದಾಸಿ ವೇದಂ ಚ ಪರಂ ಚ ತಾಮ ತ್ವಯಾ ದತ್ತಂ ವಿಶ್ವಂ ಅನಂತರೂಪಂ. ಯಾವ ಪುಸ್ತಕದಲ್ಲಿ ಬೇಕಾದ್ರೂ ತೆಗೆದು ನೋಡಿ, ಆ ಭಗವದ್ಗೀತೆಯ ಶ್ಲೋಕ. ಇವತ್ತು ನಾವೆಲ್ಲ ಸರ್ಕಾರಿ ನೌಕರರು. ಒಂದು ಕಾಲದಲ್ಲಿ 7,70,000 ಜನ ನೌಕರಿದ್ವಿ. ಅವಾಗ ರಾಜ್ಯದ ಜನಸಂಖ್ಯೆ 3 ಕೋಟಿ ಇತ್ತು. ಇವತ್ತು 7 ಕೋಟಿ ಜನಸಂಖ್ಯೆ ಇದೆ. ಕೆಲಸ ಮಾಡ್ತಾ ಇರೋರ ಸಂಖ್ಯೆ 5,25,000 ನೌಕರರು. ಇವತ್ತು 82 ಇಲಾಖೆನಲ್ಲಿ, ಸಾವಿರಾರು ಕ್ಯಾಡರ್ನಲ್ಲಿ ಹೆಣ್ಣು ಮಕ್ಕಳು, ಪುರುಷ ನೌಕರರು, ಹಲವಾರು ವೃಂದಗಳಲ್ಲಿ ಕೂಡ ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಹೇಳ್ತಾರೆ, ಇವತ್ತು ಆಡಳಿತ ಯಂತ್ರದ ಚಕ್ರ, ಆಡಳಿತ ವ್ಯವಸ್ಥೆ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರು ಅಂತ ಹೇಳ್ತಾರೆ. ಬಹುಶಃ ಸರ್ಕಾರ ಮತ್ತು ಸಮಾಜ ಸಮುದಾಯದ ನಡುವೆ ಸೇತುವೆಯಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರಿ ನೌಕರು ಅನ್ನುವಂಥದ್ದನ್ನು ಹೇಳಿರ್ತಾರೆ. ಸರ್ಕಾರಿ ನೌಕರರು ಈ ಸರ್ಕಾರದ, ಈ ಸಮಾಜದ ಶಕ್ತಿ, ಈ ಸಮಾಜದ ಆಸ್ತಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ರಾಜ್ಯದ ಅಭಿವೃದ್ಧಿಯಲ್ಲಿ ನಿಜವಾದ ಪಾಲುದಾರರು ಯಾರು ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರಿ ನೌಕರು ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ಸರ್ಕಾರಿ ನೌಕರರು ಸರ್ಕಾರ ಅಂತ ಹೇಳಿದ್ರೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇವತ್ತು ನಾವೆಲ್ಲ ಸರ್ಕಾರಿ ನೌಕರರು. ಒಂದು ಕಾಲದಲ್ಲಿ 7,70,000 ಜನ ನೌಕರಿದ್ವಿ. ಅವಾಗ ರಾಜ್ಯದ ಜನಸಂಖ್ಯೆ 3 ಕೋಟಿ ಇತ್ತು. ಇವತ್ತು 7 ಕೋಟಿ ಜನಸಂಖ್ಯೆ ಇದೆ. ಕೆಲಸ ಮಾಡ್ತಾ ಇರೋರ ಸಂಖ್ಯೆ 5,25,000 ನೌಕರರು. ಇವತ್ತು 82 ಇಲಾಖೆನಲ್ಲಿ, ಸಾವಿರಾರು ಕ್ಯಾಡರ್ನಲ್ಲಿ ಹೆಣ್ಣು ಮಕ್ಕಳು, ಪುರುಷ ನೌಕರರು, ಹಲವಾರು ವೃಂದಗಳಲ್ಲಿ ಕೂಡ ಇವತ್ತು ನಾವು ಕೆಲಸವನ್ನು
ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರಿ ನೌಕರರ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅರಮನೆ ಮೈದಾನದಲ್ಲಿ ಅಭಿನಂದನಾ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಿಎಂ ಡಿಕೆಶಿ ಮುಂದೆ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸಂಘದ ಅಧ್ಯಕ್ಷರು ಅನೇಕ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಪ್ರತಿನಿತ್ಯ ನಿಮ್ಮಲ್ಲಿ ಫೈಲ್ಗಳು ಬರ್ತಾ ಇರ್ತವೆ. ಇಲ್ಲಿ ಡಾಕ್ಟರ್ಸ್ ಇದ್ದೀರಿ, ವಿವಿಧ ಸ್ತರದ ನೌಕರರಿದ್ದೀರಿ, ಟೀಚರ್ಸ್ ಇದ್ದೀರಿ. ಸಾಮಾನ್ಯವಾಗಿ ಫೈಲ್ ಅಂತ ಹೇಳೋ ಟೈಮ್ನಲ್ಲಿ ಅಲ್ಲಿರ್ತಕ್ಕಂಥ ಸ್ಪೆಲ್ಲಿಂಗ್ಸ್ನ ಆ ಕಡೆ ಈ ಕಡೆ ಮಾಡಿ ನೋಡಿದರೆ ಈ ಫೈಲ್ಗಳು ಕೇವಲ ಪೇಪರ್ಗಳಷ್ಟೇ ಅಲ್ಲ, ಅವು ಸರಿಯಾಗಿ ವಿಂಗಡಣೆ ಮಾಡಿ ನೋಡಿದರೆ ಆ ಫೈಲ್ನಲ್ಲಿ ಲೈಫ್ ಕೂಡ ಇದೆ. ಒಬ್ಬ ವ್ಯಕ್ತಿಯ ಲೈಫೇ ಅಡಗಿರ್ತಕ್ಕಂತಹದ್ದು. ಅಂತಹ ಲೈಫನ್ನು, ಜೀವನವನ್ನು ಕೊಡ್ತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಸಚಿವಾಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ನಾಡಿನ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಟೀಚರ್ಸ್ಗಳಿರ್ಬೋದು. ಒಂದು ಮಾತನ್ನು ಟೀಚರ್ಸ್ ಬಗ್ಗೆ ಹೇಳ್ತಾರೆ, ನೀವು ಕೇಳಿದ್ದೀರಿ, ನೋ ಕಂಟ್ರಿ ವಿಲ್ ರೈಸ್ ಬಿಯಾಂಡ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಅಂತ. ಅಂತಹ ಘನತೆವೆತ್ತಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಟೀಚರ್ಸ್ಗಳ ಆದಿಯಾಗಿ ಹಲವಾರು ತಾವು ಬಂದಿದ್ದೀರಿ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಿನ ಮುಖ್ಯಮಂತ್ರಿಗಳನ್ನು ಗೌರವಿಸ್ತಕ್ಕಂಥ ಸತ್ಸಂಪ್ರದಾಯವನ್ನು ನೀವು ಅನುಸರಿಸ್ತಾ ಇರ್ತಕ್ಕಂಥ ತುಂಬ ಸಂತೋಷ. ನಮ್ಮ ಮುಂದೆ ಕೊಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನೋಡಿದರೆ ಅವರಿಂದ ಏನಾದರೂ ನಮಗೊಂದಿಷ್ಟು ಮೆಸೇಜ್ ಬೇಕಲ್ವಾ? ಕೇವಲ ಅವರು ಆಡ್ತಕ್ಕಂಥ ಮಾತುಗಳಷ್ಟೇ ಮೆಸೇಜ್ ಅಲ್ಲ, ವ್ಯಕ್ತಿಯ ಬದುಕನ್ನು ನೋಡಿದರೆ ಏನಾದರೂ ಮೆಸೇಜು ಇಷ್ಟೊತ್ತಿಗಾಗಲೇ ನಮಗೆ ತಲುಪಿರಬೇಕು. ನಾನು ಅವರ ಬದುಕನ್ನು ನೋಡಿದಾಗ ನಿಮ್ಮ ಹಾಗೇನೆ ಶ್ರೇಷ್ಠ ಗ್ರೀಕ್ ತತ್ವಜ್ಞಾನಿ ಒಂದು ಮಾತು ನೆನಪು ಬರ್ತದೆ, ಫಿಲಾಸಫರ್ ಶುಡ್ ಬಿಕಮ್ ದ ಲೀಡರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಆಫ್ ಎನಿ ಕಂಟ್ರಿ ಅಂತ ಒಂದು ಮಾತು. ಚಾಣಕ್ಯನ ಇನ್ನೊಂದು ಮಾತು ಇದೆ, ನಾಡಾಳುವ ರಾಜ, ನಾಡಾಳುವ ದೊರೆ ನಾಸ್ತಿಕನಾದರೂ ಪ್ರಜೆಗಳ ಆಸ್ತಿಕತೆಯನ್ನು ಗೌರವಿಸಬೇಕು ಅಂತಕ್ಕಂಥದ್ದು. ಇವತ್ತು ಈ ಎರಡೂ ವಾಕ್ಯಗಳಿಗೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಮಾತುಗಳನ್ನು, ಅವರ ಬದುಕನ್ನು ನೋಡಿದಾಗ ನನಗೆ ಅನಿಸುತ್ತೆ, ಅವರು ಆಸ್ತಿಕರು ಹೌದು, ಕೇವಲ ಮಾತಿನಲ್ಲಿ ಆಸ್ತಿಕರಲ್ಲ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಬದುಕನ್ನು ನಿತ್ಯ ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥವರು. ಸಹಜವಾಗಿಯೇ ಆಸ್ತಿಕತೆಯನ್ನು ಗೌರವಿಸ್ತಕ್ಕಂಥ ಸ್ವಭಾವವುಳ್ಳವರು. ಪ್ರತಿನಿತ್ಯ ನಿಮ್ಮಲ್ಲಿ ಫೈಲ್ಗಳು ಬರ್ತಾ ಇರ್ತವೆ. ಇಲ್ಲಿ ಡಾಕ್ಟರ್ಸ್ ಇದ್ದೀರಿ, ವಿವಿಧ ಸ್ತರದ ನೌಕರರಿದ್ದೀರಿ, ಟೀಚರ್ಸ್ ಇದ್ದೀರಿ. ಸಾಮಾನ್ಯವಾಗಿ ಫೈಲ್ ಅಂತ ಹೇಳೋ ಟೈಮ್ನಲ್ಲಿ ಸರ್ಕಾರ ಮತ್ತು ನೌಕರರು ಇಬ್ಬರೂ ಕೂಡ ಒಂದು ರಥದ ಎರಡು ಚಕ್ರಗಳಿದ್ದ ಹಾಗೆ ಇವತ್ತು ನಮ್ಮ ಕರ್ನಾಟಕದ ಒಂದು ಸರ್ಕಾರ ಮತ್ತು ನೌಕರರು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದಲ್ಲೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಅಭಿವೃದ್ಧಿಗಳು ದೇಶಕ್ಕೆ ಮಾದರಿಯಾಗಿದೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿರುವಂತಹ ಇವತ್ತಂತಹ ಹಿನ್ನೆಲೆಯಲ್ಲಿ ನೀವೆಲ್ಲ ನೌಕರರು ಒಟ್ಟಾಗಿ ಸೇರಿ ಇವತ್ತು ನೂತನವಾಗಿ ಮುಖ್ಯಮಂತ್ರಿಗಳಾಗಿ 38 ದಿವಸಗಳಾಗಿದೆ. ಬಹುಶಃ ಕೇವಲ ಇನ್ನು 38 ದಿವಸದಲ್ಲಿಯೇ ಅವರು ಎಷ್ಟೆಲ್ಲ ಜನಪ್ರಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದಕ್ಕೆ ಈ 38 ದಿವಸದಲ್ಲಿ ಅವರು ಅನೌನ್ಸ್ ಮಾಡಿರುವಂಥ ಅನೇಕ ವಿಚಾರಗಳು ಅದಕ್ಕೆ ಸಾಕ್ಷಿಯಾಗಿರುವಂತಹದ್ದು. ಬಹುಶಃ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಇಬ್ಬರೂ ಕೂಡ ಈ ಸರ್ಕಾರದಲ್ಲಿ ಎರಡು ಕಣ್ಣುಗಳಿಂದ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರೇ ಯಾವುದೇ ಒಂದು ರಾಜಕೀಯ ಕುಟುಂಬದಿಂದ ಬಂದಂತಹ ಅವರಲ್ಲ. ಒಂದು ಸಣ್ಣ ಹಳ್ಳಿಯ ಗ್ರಾಮೀಣದಿಂದ ಬಂದು ಇವತ್ತು ಹೋರಾಟವನ್ನು ಮಾಡಿ, ಇವತ್ತು ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಹೋರಾಟವನ್ನು ಮಾಡಿ ಆ ಕಾಲದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರಿ ನೌಕರರ ಅಭಿನಂದನೆ ಕಾರ್ಯಕ್ರಮವನ್ನು ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಿಎಂ ಡಿಕೆಶಿ ಮುಂದೆ ಅನೇಕ ಬೇಡಿಕೆ ಇಟ್ಟಿದ್ದಾರೆ ಸಂಘದ ಅಧ್ಯಕ್ಷರು. ನೀವು ದೃಶ್ಯದಲ್ಲೂ ಕೂಡ ಗಮನಿಸಿದ್ರಿ, ನಿರ್ಮಲಾನಂದ ಸ್ವಾಮೀಜಿಗಳು ಮಾತಾಡಿದ್ರು, DCM ಅವರು ಮಾತಾಡಿದ್ರು, CM ಅವರು ಮಾತಾಡಿದ್ರು. CM ಅವರು ಮಾತಾಡಬೇಕಾದ್ರೆ ಯಾವ ರೀತಿಯಾಗಿ ಜಯಘೋಷಣೆ ಇತ್ತು ಅಂತ ನೀವು ಕೂಡ ನೋಡಿದ್ರಿ. ಹಾಗೆ ಡಿಕೆಶಿ ಭಾಷಣದಲ್ಲಿ ಪ್ರಮುಖ ಪ್ರಶ್ನೆಗಳ ಮಹಾ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನಲ್.